1 ಕೋಟಿಯನ್ನು ಪಡೀಲಿಕ್ಕೆ ಎಷ್ಟು ರೂಪಾಯಿ ಎಸ್ ಐ ಪಿಯನ್ನು ಮಾಡಬೇಕು ತಿಳ್ಕೊಳ್ಳೋಣ. ನಾವಿಲ್ಲಿ ರಿಟರ್ನ್ ಅಥವಾ XIRR ಅನ್ನು 12% ಅಂತ ತಿಳ್ಕೊಳ್ಳೋಣ. ಸೊ ನಾವು 5 ವರ್ಷದಲ್ಲಿ 1 ಕೋಟಿಯನ್ನು ಪಡಿಬೇಕು ಅಂತ ಹೇಳಿದರೆ ನಾವು ಮಂತ್ಲಿ 1,21,232 ರೂಪಾಯಿ ಎಸ್ ಐ ಪಿಯನ್ನು ಮಾಡಬೇಕಾಗತ್ತೆ. 10 ವರ್ಷದಲ್ಲಿ ಪಡಿಬೇಕು ಅಂತ ಹೇಳಿದರೆ 43,040 ರೂಪಾಯಿಯನ್ನು ಎಸ್ ಐ ಪಿ ಆಗಿ ಮಾಡಬೇಕಾಗತ್ತೆ. 15 ವರ್ಷದಲ್ಲಿ ಪಡಿಬೇಕು ಅಂತ ಹೇಳಿದರೆ 19,818, 20 ವರ್ಷದಲ್ಲಿ 10,008, 25 ವರ್ಷದಲ್ಲಿ ಪಡಿಬೇಕು ಅಂತ ಹೇಳಿದರೆ 5,269, 30 ವರ್ಷದಲ್ಲಿ ಪಡಿಬೇಕು ಅಂತ ಹೇಳಿದರೆ 2,832 ರೂಪಾಯಿ ಎಸ್ ಐ ಪಿಯನ್ನು ಮಾಡಿದರೆ ನಾವು 1 ಕೋಟಿಯನ್ನು ಪಡೀಲಿಕ್ಕೆ ಸಾಧ್ಯ 12% XIRR ಅಲ್ಲಿ. ಆದರೆ 30 ವರ್ಷದ ನಂತರ ನಾವು 5% ಇನ್ಫ್ಲೇಷನನ್ನು ತಗೊಂಡ್ರೆ ನಮ್ಮ 1 ಕೋಟಿಯ ವ್ಯಾಲ್ಯೂ ಇರುವಂಥದ್ದು 23,13,774 ರೂಪಾಯಿ ಆಗುತ್ತೆ. ಅಂದರೆ ಇವತ್ತು ನಾವು 23 ಲಕ್ಷಕ್ಕೆ ಏನನ್ನು ಪರ್ಚೇಸ್ ಮಾಡ್ಬೋದು, ಅದನ್ನು 30 ವರ್ಷ ಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ನಾವು 1 ಕೋಟಿಯನ್ನು ಕೊಡಬೇಕಾಗತ್ತೆ. ಹಾಗಿದ್ರೆ ಇವತ್ತಿನ 1 ಕೋಟಿಯ ವ್ಯಾಲ್ಯೂವನ್ನು ನಾವು 30 ವರ್ಷ ಬಿಟ್ಟು ಪಡಿಬೇಕು ಅಂತ ಹೇಳಿದರೆ ನಮಗೆ 4.3 ಕೋಟಿ ಬೇಕಾಗುತ್ತೆ. ಆ 4.3 ಕೋಟಿಯನ್ನು ಪಡಿಲಿಕ್ಕೆ ನಾವು 12,300 ರೂಪಾಯಿಯ ಎಸ್ ಐ ಪಿಯನ್ನು ಮಾಡಬೇಕಾಗತ್ತೆ 30 ವರ್ಷದವರೆಗೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಇನ್ಫ್ಲೇಷನನ್ನು ಕೌಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕನುಗುಣವಾಗಿ ನೀವು ನಿಮ್ಮ ಎಸ್ ಐ ಪಿಯನ್ನು ಮಾಡಬೇಕಾಗತ್ತೆ, ಗೋಲನ್ನು ಡಿಸೈಡ್ ಮಾಡಬೇಕಾಗತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.